ಯಾವ ಊರು ನಿಂದು? ನಂಜನಗೂಡು. ನಂಜನಗೂಡು. ಓಹೋ, ಶ್ರೀಕಂಠೇಶ್ವರನ ಊರು. ನಂಜನಗೂಡು ನಮ್ಮೂರು. ಎಲ್ರಿಗೂ ನಮಸ್ಕಾರ. ಇವತ್ತು ಮಾರಮ್ಮನ ಜಾತ್ರೆ ಇದೆ, ಅದರ ವಿಶೇಷ ಹೆಸರು ಕಿರಣ್ ಅಂತ. ಹತ್ತೂರು ಜಾತ್ರೆ ಇದು. ಶಂಕರಪುರ, ಚಾಮರಾಜಪೇಟೆ, ಕೊರುಂಡಿ, ಹತ್ತೂರು ಜಾತ್ರೆ ನಡೆಸಿದ್ದೀವಿ. ಕೊಂಡೋತ್ಸವ ನಡೀತಿದೆ. ಮತ್ತು ಏನೋ ಸದ್ಯ ಎಲ್ಲ ಜೋರು ಮೆರವಣಿಗೆ ಎಲ್ಲ ನಡೀತಿದೆ. ಮತ್ತು ವಿಶೇಷತೆ ಹಾಂ, ಅದು ಬೆಳಗ್ಗೆ ಇವತ್ತು ತಂಪು ಮಾಡ್ತಾರೆ. ಬೆಳಗ್ಗೆ ಮರಿ ಕರೀತಾರೆ. ಮರಿ ಕೋಳಿ ಅರ್ಕೆರೆಲ್ಲ ಇಲ್ಲೇ ಬಂದು ಅಡುಗೆ ಮಾಡಿ ಅವರ ಮಗನೇ ಒಂದು ಹಟ್ಟಿ ಮಾರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀರಾ? ಎಲ್ಲರಿಗೂ ಖುಷಿಯಾಗಿರಿ, ಒಳ್ಳೇದಾಗಲಿ. ದೇವಸ್ಥಾನದ ಬಗ್ಗೆ ಏನೋ ಸ್ವಲ್ಪ ಇನ್ಫಾರ್ಮೇಷನ್ ಹೇಳಿ. ಇದು ಹಟ್ಟಿ ಮಾರಮ್ಮ ಅಂತ ಸರ್. ಇದಕ್ಕೆ ಸುಮಾರು ಇತಿಹಾಸ ಇದೆ, ಹಿಂದಿನೂ ಮಾಡ್ತಾರೆ. ಅಂದರೆ ಇದು ನಮ್ಮ ಚಕ್ರ ಬಳಗ ಸಮಿತಿ ಅಂತ ಹೇಳಿ ಇದು 2 ಊರು ಸೇರಿ ಹಬ್ಬ ಮಾಡುತ್ತೆ ಸರ್. ತುಂಬಾ ಗ್ರ್ಯಾಂಡಾಗಿ ನಡೆಯುತ್ತೆ. ಈ ತಾಯಿಗೆ ತಂಬಿಟ್ಟು ಕೊಡ್ತಾರೆ, ಮೊಸರನ್ನ ಕೊಡ್ತಾರೆ, ಎಳ್ನೀರು, ಬೇವಿನ ಸೊಪ್ಪು ಪೂಜೆ ಮಾಡ್ತಾರೆ. ಎಲ್ಲ ಮೈಯೆಲ್ಲ ಗುಳ್ಳೆ ಬಂದಾಗ ಆ ಪೂಜೆ 2 ಪೂಜೆ 3 ಪೂಜೆ ಕೊಡೋ ಅಷ್ಟರಲ್ಲಿ ವಾಸಿಯಾಗಿದೆ. ಎಷ್ಟು ದಿನ ಆಯಿತು ಹಬ್ಬ ಇದು? ಇದು ಸ್ಟಾರ್ಟ್ ಆಗಿರೋದು ಅಂದರೆ ಇವತ್ತಿಂದ ಸ್ಟಾರ್ಟ್ ಆಗಿದೆ. ವಿಶೇಷತೆ ಏನು? ಇವತ್ತು ಕೊಂಡ ಇದೆ, ನಾಳೆ ಮತ್ತೆ ಚಾಮಲಾಪುರದ ಕೊಂಡ ನಡೆಯುತ್ತೆ. ನಾಳೆ ತಂಬಿಟ್ಟು ಪೂಜೆ ಮಾಡ್ತಾರೆ. ಮತ್ತೆ ಬುಧವಾರ ಇನ್ನೊಂದು ಬಾಕಿ ಅವರೆಲ್ಲ ಈ ಟೌನ್ ಅವರೆಲ್ಲ ನಾಳೆ ಮಾಡ್ತಾರೆ. ನಾವೆಲ್ಲ ಒಕ್ಲವರೆಲ್ಲ ಬುಧವಾರ ಬರ್ತೀವಿ. ಇನ್ನು ಗುರುವಾರ ಊಟ ಮರಿ ಎಲ್ಲ ಮಾಡಿ ಊಟ. ಇದು ಮಂಚಮ್ಮನ ಗುಡಿ ಅಂತ ಹೇಳಿ. ಮಂಚಮ್ಮ ಇಲ್ಲಿ ಉತ್ತ ಎಲ್ಲ ಇತ್ತು. ಈಗ ಉತ್ತ ಎಲ್ಲ ತೆಗ್ದಿದ್ದೀವಿ. ಈಗ ಅದೆಲ್ಲ ಏನಿಲ್ಲ. ಇಲ್ಲಿ ವಿಶೇಷವಾಗಿ ಪೂಜೆ ಇವತ್ತು ಪಟ ಎಲ್ಲ ಆಯಿತು. ಈಗ ನಾಳೆ ತಂಪುಲ್ ಪೂಜೆ ಇದೆ ಬೆಳಗ್ಗೆ. ಮಡ ಬೇಯಿಸ್ತಿದ್ದೀವಿ. ಈಗ ನೈಟು 11 ಗಂಟೆ ಬೇಕು. ಮಡ ಎಲ್ಲ ಆದಮೇಲೆ ಬೆಳಗ್ಗೆ 8 ಗಂಟೆಗೆ ಪೂಜೆ ನಾವು ತಗೊಂಡೋದ್ಮೇಲೆ ಮತ್ತೆ 10 ರೂಪಾಯಿ ಹೋಗಿ ಬರ್ತೀವಿ ಶ್ರೀರಂಗಪುರದಿಂದ ಪೂರ್ತಿ ಜನ. ಆಮೇಲೆ ಉಂಡಿಯವರೆಲ್ಲ ಬರ್ತಾರೆ, ಚಾಮಲಾಪುರದ ಉಂಡಿಯವರು. ಅವರೆಲ್ಲ ಬಂದು ಪೂಜೆ ಮಾಡ್ಕೊಂಡು ಮರಿ ಒಪ್ಪಿಸ್ಕೊಂಡು ಅವರೆಲ್ಲ ಹೋಗ್ತಾರೆ. ಮತ್ತು ಆಮೇಲೆ ನಾವು ಬುಧವಾರ ನೈಟು ನಾವು ಇಲ್ಲಿ ಮರಿ ಒಪ್ಪಿಸಿ ನಾವು ಅಡುಗೆ ಮಾಡ್ತೀವಿ. ಇಲ್ಲಿ ಬುಧವಾರ ಊಟ ಇಲ್ಲ. ಬೆಳಗ್ಗೆನಾಗೆ ಗುರುವಾರ 9 ಗಂಟೆಗೆ ಶುರು. 9 ಗಂಟೆಗೆ ಶುರು ಆದರೆ ಇನ್ನು 3:30 4 ಗಂಟೆ ಇಲ್ಲಿ ಏನಾಗುತ್ತೆ. ಮತ್ತೆ ಹಬ್ಬ ಇರುತ್ತೆ. 3 ದಿನದಿಂದ ಹಬ್ಬ ಇರುತ್ತೆ. ಹಾಂ, 3 ದಿವಸ ಇದೆ. ನಾವು ಸೋಮವಾರದಿಂದಲೂ ಮಾಡ್ತಿದ್ದೀವಿ. ಇಲ್ಲಿ ಬಂದಿರೋದು ಇವತ್ತು ನಾವು ಕೊಂಡ ಇದೆ. ಅಲ್ಲಿ ಕೆಂಡ ತುಳಿತಾರಲ್ಲ, ಅದು ಕೊಂಡ ಅಂತ. ಕೊಂಡ ನಮ್ಮ ಚಕ್ರ ಸಮಿತಿಯಿಂದ ಕಿರಣ್ ಅಂತ. ಥ್ಯಾಂಕ್ ಯು. ಏನು ಪಾದ ಪೂಜೆ ಅಂತಾರ? ಯಾವ್ದು ದೇವಸ್ಥಾನದ ಮುಂದೆ ಹಟ್ಟಿ ಮಾಡೋದು ಪೂಜೆ ಮಾಡ್ತಾರೆ. ಪಾದ ಇರುತ್ತಲ್ಲ, ಪೂಜೆ ಮಾಡೋದು. ಆರತಿ ಎಲ್ಲ ತಗೊಂಡು ಇಲ್ಲೇ ತಂದು ಪೂಜೆ ಮಾಡೋಣ. ಇಲ್ಲೇ ಮಾಡ್ತಿದ್ರೆ ಅಲ್ಲಿ ಒಂದು ರಶ್ ಇರುತ್ತಲ್ಲ, ಇಲ್ಲಿ ಆರತಿ ತಗೊಂಡು ಇಲ್ಲೇ ಪೂಜೆ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.
ಯಾಕೆಂತಂದ್ರೆ ಇಲ್ಲಿ ಎಲ್ಲ ಊರು 7 ಹಬ್ಬ ಒಟ್ಟಿಗೆ ಸೇರ್ತಾ ಇಲ್ಲಿ. ಅದರಲ್ಲಿ 7 ಹಬ್ಬ ಅಂದರೆ ಗೋಡ್ನಳ್ಳಿ, ಜಿಕ್ಕಳ್ಳಿ, ಅಡ್ಡಿಮರಮ್ಮ, ಕಪ್ಪೂರು, ಆಲಂಬೂರು ಎಲ್ಲ ಒಟ್ಟಿಗೆ ಸೇರ್ತಾರೆ ಸರ್ ಇಲ್ಲಿ. ಅದರಲ್ಲಿ ಇಲ್ಲಿ ಎಲ್ಲ ಫೇಮಸ್ ಎಲ್ಲ ಒಟ್ಟಿಗೆ ಬಂದವರು ಎಲ್ಲ ಒಟ್ಟಿಗೆ ಸೇರ್ತಾರೆ ಇಲ್ಲಿ. ಹಬ್ಬ ಎಷ್ಟು ದಿನ ಇರುತ್ತೆ ಸರ್ ಇದು ಇವತ್ತು ನಾಳೆ 3 ಜನ ನಡೀತಿದೆ. ಇವತ್ತು 7 ಹಬ್ಬ ಸೇರ್ತಾರೆ. ನಮ್ಮ ಪಕ್ಕದೂರಲ್ಲಿ ಈ ಕಡೆ ಶಂಕರಪುರ, ಶಂಕರಪುರ, ಕುಂಬಳ್ಳಿ ಅವರೆಲ್ಲ ನಾಳೆ ಮಾಡ್ತಾರೆ ಸರ್. ಇಲ್ಲಿ ಇವತ್ತು ಅಂದರೆ ಒಟ್ಟಿಗೆ ಮಾಡ್ತಾರೆ ಸರ್. ನಾಳೆ ಏನಪ್ಪ ಇರೋದು? ನಾಳೆ ಇದೆ ಹಬ್ಬ ಅಂದರೆ ಇಷ್ಟು ಜನ ಇರಲ್ಲ. ಅಂದರೆ ಈ ಕಡೆ ಶಂಕರಪುರ, ಈ ಕಡೆ ಅಶೋಕಪುರಂ, ಅಶೋಕಪುರ ಎಲ್ಲರೂ ಬರ್ತಾರೆ ಸರ್. ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಾರೆ ಇಲ್ಲಿ. ಅದರಲ್ಲಿ ಫೇಮಸ್ ಜಾಸ್ತಿ ಅಟ್ಟಿಮರಂ ಅಂದರೆ ದೈವ ಭಕ್ತಿ ಜಾಸ್ತಿ ಇದೆ. ನಾವು ಎಲ್ಲ ಬೇಡ್ತಾರೆ ಎಲ್ಲ ಅರ್ಕೆ ಮಂಗಳವಾರ ಅರ್ಕೆಲ್ಲ ಇದೆ. ಮಂಗಳವಾರ ಮತ್ತು ಭಾನುವಾರ, ಶುಕ್ರವಾರ ಮೇನ್ ಜಾಸ್ತಿ ಮಂಗಳವಾರ, ಭಾನುವಾರ. ನಾವು ವಾರ ಬರ್ತೀವಿ. ನಾವು ಇದೇ ಊರು ಬರೋದು. ನಿಮಗೆ ಇನ್ಫಾರ್ಮೇಷನ್ ಎಲ್ಲ ಗೊತ್ತಿರ್ತದೆ? ನನಗೆ ಗೊತ್ತಿಲ್ಲ. ನಿಮ್ಮ ಹೆಸರು? ನವೀನ್ ಅಂತ, ನವೀನ್ ಕುಮಾರ್ ಅಂತ. ಕಿರಣ್ ಅಂತ. ನವೀನ್ ಅಂತ. ಹಬ್ಬ ಇದು ಸುಮಾರು ಒಂದು ವಾರ ಕಾಲ ನಡೆಯುವಂಥ ಹಬ್ಬ ಇದು. ಶನಿವಾರ ತಿಂದರೆ ನೈಟು, ಇವತ್ತು ಕುಂಡಾಗಂತೂ ಸಮಾಧಾನ ಯಾರು ಈ ಸುಮಾರು ನಮ್ಮ ತಾತ ಮುತ್ತಾದ ಕಾಲದಿಂದ ಉಪವಾಸದ ಹಬ್ಬ ಇದು. ಕೊಂಡ ಯಾಕೆ 3 ದಿವಸ ಅರಸ್ಕೊಂಡಿರ್ತಾರೆ. ಶನಿವಾರ ನೈಟ್ ಊಟ ಮಾಡಿದ್ರೆ ಭಾನುವಾರ ಮಾಡಲ್ಲ, ಸೋಮವಾರ ಮಾಡಲ್ಲ. ಇವತ್ತು ನೈಟು ಉಪವಾಸ ಮಾಡಿ ಹಬ್ಬ ಮಾಡೋದು. ಕೊಂಡ ಆಯ್ತಾರಲ್ಲ ಅವರು, ಇದು ನಮ್ಮ ತಾತ ಮುತ್ತಾದ ಕಾಲದಿಂದ ಮಾಡ್ಕೊಬಂದಿರೋ ಹಬ್ಬ. ಸುಮಾರು ಇಲ್ಲ ಒಂದು 5 ರಿಂದ 6 ಸಾವಿರ ಜನ ಸಂತ ಸೇರ 4 ದಿವಸ ನಡೆಯುತ್ತೆ. ಇವತ್ತು ಮಂಗಳವಾರ, ಬುಧವಾರ, ಗುರುವಾರ ಇಲ್ಲಿ ಊಟ ಇರುತ್ತೆ. ಒಂದು ದಿವಸ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಊಟ ಮಾಡಿ ಗುರುವಾರ ಮರಿ ಹೊಡಿತೀವಿ. ಎಲ್ಲರಿಗೂ ಊಟ ಇರ್ತದೆ. ಬಂದು ಊಟ ಮಾಡ್ಕೊಂಡು ಇವತ್ತು ಮಾತ್ರ ಇರುತ್ತಾ? ನಾಳೆನೇ ಇರೋದು? ಇಲ್ಲ, ಇವತ್ತು ಮಾತ್ರ. ಇವತ್ತು ಆಯೋದು, ನಾಳೆ ಆಯಂಗಿಲ್ಲ. ನಾಳೆ ಇಲ್ಲ, ನಾಳೆ ಇದು ಮಾತ್ರ ಅಟ್ಟಿಮರಂ ದೇವಸ್ಥಾನ ಅಂತ ಶ್ರೀರಾಮ್ಪುರ ಗ್ರಾಮಸ್ಥರು ಮತ್ತೆ ಚಾಮಲಾಪುರದ ಹುಂಡಿ ಅಂತಿದೆ ಅಲ್ಲ, ಅವ್ರಿಗೂ ಸೇರುತ್ತೆ. ಟೌನ್ ಅವ್ರಿಗೆ ಸೇರ್ತಾರೆ. ಶ್ರೀರಾಮ್ಪುರ, ಚಾಮಲಾಪುರ ಅವ್ರು ಎಲ್ಲರೂ ಬಂದು ಹಬ್ಬ ಎಲ್ಲರೂ ಒಂದೇ ಹತ್ರ ಸೇರಿ ಮಾಡೋ ಹಬ್ಬ. ಎಲ್ಲ ಒಂದೇ ತರ ಸೇರಿ ಮಾಡೋ ಹಬ್ಬ. ಗುರುವಾರ ಸಾರ್ವಜನಿಕ ಊಟ. ಬನ್ನಿ, ಇಂಟ್ರೊಡ್ಯೂಸ್ ಹೇಳ್ಬೇಕು ಅದ್ರ ಬಗ್ಗೆ. ರವಳೇಶ್ವರ ಸ್ವಾಮಿ ದೇವಸ್ಥಾನ ಬಗ್ಗೆ ಸ್ವಲ್ಪ. ಟ್ರಾವೆಲ್ ವಿತ್ ಕಿರಣ ಯೂಟ್ಯೂಬ್ ಚಾನಲ್ಗೆ ಮೊದಲಿಗೆ ಅಭಿನಂದನೆ. ನಮ್ಮ ನಂಜನಗೂಡಿಗೆ ಬಂದು ಅಟ್ಟಿಮಾರಮ್ಮ ದೇವಸ್ಥಾನಕ್ಕೆ ಪೂಜಾ ಕಾರ್ಯಕ್ರಮ ಮುಗಿಸ್ಕೊಂಡು, ಇದು ರವಳೇಶ್ವರ ದೇವಸ್ಥಾನ ಅಂತ. ಓಕೆ, ಇರಲಿ, ಫೋಕಸ್ ಆಗಿದೆ ಅದು. ರವಳೇಶ್ವರ ಅಂದರೆ ರಾವಣನ ಒಂದು ಅಂಶವಂತ ಒಂದು ಪ್ರತೀತಿ. ಇದು ಈಶ್ವರನ ಒಂದು ಅಂಶ. ಇದು ಮೂಲತಃ ಬಂದು ಒಂದು ಕೊಳ್ಳೇಗಾಲದ ಹತ್ತಿರ ಇರೋ ಕತ್ನೂರು ಅನ್ನೋ ಗ್ರಾಮದಲ್ಲಿ ಒಂದು ಮೂಲ ಸ್ಥಾನವಾಗಿ ಅಲ್ಲಿ ರವಳೇಶ್ವರ ಅಲ್ಲೊಂದು ದೇವಸ್ಥಾನ ಇದೆ. ಅದು ಬಿಟ್ಟರೆ ಮದ್ದೂರು ಮಳವಳ್ಳಿ ರೋಡಲ್ಲಿ ಮಳವಳ್ಳಿ ರೋಡಲ್ಲೊಂದು ರವಳೇಶ್ವರ ದೇವಸ್ಥಾನ ಇದೆ. ಇದು 3ನೇ ದೇವಸ್ಥಾನ. ಅದು ರವಳೇಶ್ವರ ಅಂದರೆ ವಿಶೇಷ ಏನಪ್ಪ ಅಂದರೆ ಬಿಲ್ಲು ಬಾಣಗಳಿಂದ ಇಲ್ಲಿ 3 ತಲೆ ಇದೆ. 3 ತಲೆಯಿಂದ ಅಲಂಕೃತವಾದ ಒಂದು ರವಳೇಶ್ವರ ದೇವಸ್ಥಾನ ಇದು. ಸಾಮಾನ್ಯವಾಗಿ ರವಳೇಶ್ವರ ಅಂದರೆ ರಾವಣೇಶ್ವರ ಅಂದ್ಕೊಳ್ತಾರೆ. ರಾವಣೇಶ್ವರ ಅಲ್ಲ, ಅದರ ಒಂದು ಅಂಶ, ಈಶ್ವರನ ಅಂಶ ರವಳೇಶ್ವರ ಅಂತ ಒಂದು ದೇವರಿದು. ಅದಿದು ಮೂಲತಃ ಮಂಡ್ಯ, ಮಳವಳ್ಳಿ, ಮೈಸೂರು ಮೂಲತಃ ಎಲ್ಲ ಒಂದು ಜನಾಂಗದವರು ಇಲ್ಲಿಗೆ ಬಂದು ಇಲ್ಲಿ ಒಕ್ಕಲಾಗಿದ್ದಾರೆ. ಅಂದರೆ ರವಳೇಶ್ವರ ಮನೆದವರು ರವಳೇಶ್ವರನೇ ಹೌದು. ಆದ ಕಾರಣವು ವರ್ಷ ಪದ್ಧತಿ ನಮ್ಮ ಊರು ನರಸೀಪುರ, ನಂಜನಗೂಡಿಂದ ನಾನು ಹುಡುಗಿ ಮದುವೆ ಆಗಿರೋದು. ಆದ ಕಾರಣ ನಾವು ಅಟ್ಟಿಮರಿ ದೇವಸ್ಥಾನಕ್ಕೆ ವರ್ಷಕ್ಕೊಮ್ಮೆ ಬರ್ತೀವಿ. ಬಂದಾಗ ನಮ್ಮ ಮನೆ ದೇವರು ರವಳೇಶ್ವರಕ್ಕೆ ಇಲ್ಲಿ ಬಂದು ದರ್ಶನ ಮಾಡ್ಕೊ ಹೋಗ್ತೀವಿ. ನಮ್ಮ ಮೂಲ ಸ್ಥಳ ಬಂದು ರವಳೇಶ್ವರ ಅಂತ ಕೊತ್ತೂರು ಹತ್ರ ಇದೆ, ಕೊಳ್ಳೇಗಾಲ. ಅದು ರವಳೇಶ್ವರ ದೇವಸ್ಥಾನ. ಅದು ಒಂದು ನಮ್ಮ ಮನೆ ದೇವರ ಆದ ಕಾರಣದಿಂದ ಇದು ಇಲ್ಲೂ ಒಂದು ರವಳೇಶ್ವರ ದೇವಸ್ಥಾನ ಇರೋ ಕಾರಣ ಯಾವಾಗಲೂ ವರ್ಷ ಬಂದಾಗ ಅಟ್ಟಿಮರಿ ದೇವಸ್ಥಾನಕ್ಕೆ ಬಂದು ನಂತರ ನಮ್ಮ ರವಳೇಶ್ವರಕ್ಕೆ ಬಂದು ಮನೆ ದೇವರಿಗೆ ನಮಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ನಮಸ್ಕಾರ. ಇದು ನಂಜನಗೂಡಲ್ಲಿ ಒಂದೇ ಇರೋದು ರವಳೇಶ್ವರ ದೇವಸ್ಥಾನ ಅಂತ? ಹೌದು, ಇದು ನಂಜುಂಡೇಶ್ವರ ದೊಡ್ಡ ದೇವಸ್ಥಾನ. ರವಳೇಶ್ವರ ಅಂತ ನಂಜುಂಡಿ ಒಂದೇ ಫ್ರೆಶ್ ಇಲ್ಲ ಒಂದಿರೋದು. ಅಟ್ಟಿಮರಿ ದೇವಸ್ಥಾನ ಹಿಂಭಾಗ ಬರುತ್ತೆ. ಅಂದರೆ ಅಡ್ರೆಸ್ ಬಂದು ನಿಮಗೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್, ಹೊಸ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಮುಂದೆ ಅಟ್ಟಿಮರಂ ದೇವಸ್ಥಾನ. ಅಟ್ಟಿಮರಂ ದೇವಸ್ಥಾನ ಪಕ್ಕ ಹಿಂಭಾಗದ ರವಳೇಶ್ವರ ದೇವಸ್ಥಾನ. ಇದು 3 ದೇವಸ್ಥಾನ, ಭಾಳ ಚಿಕ್ಕ ದೇವಸ್ಥಾನ. ಇದು ದೊಡ್ಡ ದೇವಸ್ಥಾನ ಇನ್ನೊಂದು ಮಳವಳ್ಳಿ ಹತ್ರ ಒಂದಿದೆ, ಅದು ದೊಡ್ಡದಾಗಿದ್ದ ದೇವಸ್ಥಾನ. ಅದು ಬಿಟ್ಟರೆ ಇನ್ನು ಕೊತ್ನೂರು ಅಂತ ಕೊಳ್ಳೇಗಾಲ, ಚಿಕ್ಕಲ್ಲೂರು, ಕೊತ್ನೂರು ಅಂತ ಇದೆ. ಅದು ದೊಡ್ಡ ದೇವಸ್ಥಾನ. ನಮ್ಮ ಪೂರ್ವಿಕರಿಂದ ನಮಗೆ ಮನೆ ದೇವರು ರವಳೇಶ್ವರ ಸ್ವಾಮಿ ದೇವಸ್ಥಾನ. ಅದರಿಂದ ನಮ್ಗೆ ಇದೇ ಥರ ದೇವಸ್ಥಾನ ಚಿಕ್ಕದಲ್ಲಿ ಕಟ್ಟಿದೆ. ಇದು ಚಿಕ್ಕದು ಇದೊಂದು. ಅಂದರೆ ಇದು ಇಂಪ್ರೂವ್ಮೆಂಟ್ ಮಾಡಿಲ್ಲ ಅಷ್ಟೇ. ಅಂದರೆ ಗೊತ್ತಾದರೆ ನಮಗೂ ಒಂದು 5 ವರ್ಷದಿಂದ ಗೊತ್ತಾಗಿತ್ತು ನಮ್ಮ ದೇವಸ್ಥಾನ ಇಲ್ಲಿದೆ ಅಂತ. ಅಲ್ಲಿ ತನಕ ಗೊತ್ತಾಗಿರಲ್ಲ ನಮಗೆ. ಈಗ ಗೊತ್ತಾಯಿತು. ಆದರೆ ಒಂದು 5 ವರ್ಷದಿಂದ ಗೊತ್ತಾದ್ಮೇಲೆ ನಾವು ಬಂದು ಇಲ್ಲಿಂದ ನಮಿಸಿ ನಮ್ಮ ಮನೆ ದೇವರು
ಕೊಳ್ಳೇಗಾಲ ಅಂತ ಹೇಳೋದು ಅದು ನಮ್ಮ ಮನೆದಲ್ಲಿ ವರ್ಷ ಮನೆ ದೇವ್ರು ಹೋಗ್ತೀವಿ. ಆ ನಮ್ಮ ಪರಮಾತ್ಮ ರವಳೇಶ್ವರ ಅನುಗ್ರಹದಿಂದ ನಮ್ಮ ಪಾಪ ಹುಟ್ಟಿದ್ದು. ಅದಕ್ಕೋಸ್ಕರ ಇವನ ಹೆಸರು ರವಳೇಶ್ ಅಂತ ಇವನ ಹೆಸರು ಫಸ್ಟ್ನೇ ಹೆಸರು. ನಂತರ ಜಾತಕ ಪ್ರಕಾರ ಕುಶಾಲ ಅಂತ ಎರಡನೇ ಹೆಸರು ಕಡೆ. ನಮ್ಮ ಮನೆಗೆ ಅದಕ್ಕೆ ಯಾವುದೇ ಕಾರಣಕ್ಕೂ ಗಂಡು ಮಗು ಸಂತಾನ ದಯ ಪಾಲಿಸ್ತಾನೆ ಪರಮಾತ್ಮ ನಮಗೆ. ಯಾವುದೇ ನಾವು ಸೇವೆ ಮಾಡಿಸ್ಕೊಳ್ಳೋಕ್ಕೋಸ್ಕರ ನಮಗೆ 10 ವರ್ಷದ ಮೇಲೆ ಹೆಣ್ಮಗಳು 10 ವರ್ಷ ಆದಮೇಲೆ ನಮ್ಮ ಜನಿಸಿರೋದು ಅವನ ಅನುಗ್ರಹ ಅಂದರೆ ರವಳೇಶ್ವರ ಅಂದರೆ ಹೆಸರಿಟ್ಟಿದ್ದೀವಿ ನಮ್ಮ ಪಾಪಗೆ. ಕುಶಾಲ ಒಂದು ಅದ್ಭುತವಾದ ಭಕ್ತಿ ಇದೆ. ಹೌದು, ರವಳೇಶ್ವರ ಅಂದರೆ ಈಶ್ವರನ ಸನ್ನಿಧಿ ಭಾಳ ಭಕ್ತಿ ಇದೆ. ಮತ್ತು ರವಣೇಶ್ವರನ ಒಂದು ಅಂಶ ಅಂದ್ರಿಂದ ಮಹಾನ್ ದೈವ ಭಕ್ತರವರು, ಮಹಾನ್ ಜ್ಯೋತಿಷಿ ದೈವ ಭಕ್ತರು ರವಣೇಶ್ವರ. ಆದ ಕಾರಣ ಬನ್ನಿ, ಭಾಳ ಚೆನ್ನಾಗಿ ನೀವು ಮನೆ ದೇವರು ಇದು ನಮಗೆ. ನಿಮ್ಮ ಹೆಸರು ಸರ್? ಕಿರಣ್. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಕಿರಣ್ ಯೂಟ್ಯೂಬ್ ಚಾನಲ್ ಅವ್ರಿಗೆ. ಇಂಥ ಒಂದು ಸಂದರ್ಶನಗಳು ಯಾಕಂದರೆ ಇನ್ನು ದೇವಸ್ಥಾನಗಳ ಸಂದರ್ಶನ ಮಾಡೋದೇ ಅಪರೂಪ ಆಗ್ಬಿಟ್ಟಿದೆ ಜನಗಳು. ಯಾಕಂದರೆ ಟೂರಿಸ್ಟ್ ಪ್ಲೇಸ್ ಅಂತೆ ಅದಂತ ಇದಂತೆ ಮಾಡ್ತಾರೆ. ಸ್ವಲ್ಪ ದೇವಸ್ಥಾನಗಳಿಗೆ ಫೋಕಸ್ ಮಾಡಿ. ಯಾಕಂದರೆ ದೇವಸ್ಥಾನಗಳು ದೇವರಿದ್ದರೆ ನಾವು ಸ್ವಲ್ಪ ಭಕ್ತಿ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಜನಗಳಿಗೆ. ಆದಷ್ಟು ಬಂದು ಭಕ್ತಿಯಿಂದ ದೇವ್ರು ನಮಿಸಿ ವರ್ಷಕ್ಕೊಮ್ಮೆ ನೋಡಿ ಜಾತ್ರೆ ಜನ ಸೇರ್ತಾರೆ. ನಾಳೆ ಜನನೇ ಕಡಿಮೆ ಆಗ್ಬಿಡ್ತಾರೆ. ಹಂಗಿರ್ಬಾರ್ದು, ವಾರ ಬರಬೇಕು, ದರ್ಶನ ಮಾಡಬೇಕು, ನಮ್ಮ ಸಂಪ್ರದಾಯ ನಡೆಸ್ಕೊಂಡು ಹೋಗ್ಬೇಕು. ಓಕೆ, ಧನ್ಯವಾದಗಳು. ನಂಜನಗೂಡಲ್ಲಿರೋ ಚಾಮಲಾಪುರದ ಹುಂಡಿಲಿ ಮಾರಮ್ಮನ ದೇವಸ್ಥಾನ ಇವಾಗ ನಾವು ನೋಡೋದಕ್ಕೆ ಹೋಗೋಣ ಬನ್ನಿ. ನಮ್ಮ ಈ ಚಾಮಲಾಪುರ ಹುಂಡಿ ಗ್ರಾಮದಲ್ಲಿ 4 ಕೋಮು ಯಜಮಾನಗಳಿದ್ದು ಎಲ್ಲ ಸಹಬಾಳ್ವೆಯಿಂದ ಒಗ್ಗಟ್ಟಾಗಿ ಮಾರಿಯಪ್ಪನ ಆಚರಣೆ ಮಾಡ್ತೀವಿ. ನಾವು ಒಂದು 10,000 ಜನಸಂಖ್ಯೆ ಇದ್ದು ಈ ವಿಶೇಷ ಏನಂದರೆ ತಾಯಿದು ನಾವು ಈ ಪೂಜೆ ಒಳಗಿಂದ ಪೂಜೆ ಮಾಡ್ಕೊಬಂದು ಮತ್ತೆ ಇಲ್ಲಿಂದ ನಾವು ಸತ್ಯ ತಗೊಂಡು ಅಟ್ಟಿಮಾರಮ್ಮನ ದೇವಸ್ಥಾನದಲ್ಲಿ ಕೊಂಡೋತ್ಸವ ಎಲ್ಲ ಮುಗಿಸ್ಕೊಬಂದು ಈ ಜಾಗದಲ್ಲಿ ಮುಂದ್ಗಡೆ ಎಲ್ಲ ಮಡೆ ಎಲ್ಲ ಮಾಡಿ ನಾವು ಎಲ್ಲ ಬಲಿ ಎಲ್ಲ ಇದು ಮಾಡಿ ಬೆಳಗ್ಗೆ ಪೂಜೆ ಎಲ್ಲ ಭಾಳ ವಿಜೃಂಭಣೆಯಿಂದ ನಾವು ಎಲ್ಲ ಕೋಮಿ ಜನರು ಯಜಮಾನರು ಆಚರಣೆ ಮಾಡ್ತೀವಿ. ಚಾಮಲಾಪುರ ಗ್ರಾಮ ದೇವತೆ ಕೆವಡು ಮಾರಮ್ಮ ಅಂತ ಗ್ರಾಮ ದೇವತೆ ತುಂಬ ಸತ್ಯವಿದೆ. ನಾವು ಮತ್ತು ಶ್ರೀರಾಮ್ಪುರ ಚಕ್ರವರ್ಣ ಸಮಿತಿ ಎಲ್ಲ ಸೇರಿಸಿ ನಾವು ಒಟ್ಟಾಗಿ ಅಟ್ಟಿ ಮಾರಮ್ಮನ ಹಬ್ಬ ಈ ಹಬ್ಬ ಎಲ್ಲರೂ ಸೇರಿ ಒಟ್ಟಿಗೆ ಬರ್ತೀವಿ. ಸುತ್ತಮುತ್ತ ಹಳ್ಳಿಯವರೆಲ್ಲ ಸೇರಿ ಗ್ರಾಮ ದೇವತೆ ಹಬ್ಬ. ರಂಗಪ್ಪ ಅಂತ ನಾವು ಈ ಗ್ರಾಮದ ಯಜಮಾನರು ಪ್ರತಿ ವರ್ಷ ಕಾರ್ಯಕ್ರಮ ಬನ್ನಿ ನೀಟಾಗಿ ಇವತ್ತೇನು ಮತ್ತೆ ಭಾನುವಾರ ಸಂಡೇ ಅಂದರೆ ಹೋಮ ಪಡಿಸ್ತಾ ಇದ್ವಿ. ನೈಟು 9 ಗಂಟೆಯಿಂದ 10 ಗಂಟೆವರೆಗೆ ಫುಲ್ಲು ಹೋಮ ನಡೀತದೆ. ಹೋಮ ನಡೆದ ಮೇಲೆ ಮನ್ಮನ್ಗೆ ಹೋಮದ ಕಪ್ಪ ಎಲ್ಲ ಕೊಟ್ಟು ಸ್ವಲ್ಪ ಭೋಜನ ಆಗಿರುತ್ತೆ. ಇನ್ನು ಬೆಳಿಗ್ಗೆಗೆ ಪೂರ್ತಿ ಎಲ್ಲ ಕಡೆಯಿಂದವೇ ಕಗ್ಲಿ ಮರ ಬೇರೆ ಏನೂ ಬೇಕಾಗಿಲ್ಲ. ಕಗ್ಲಿ ಮರ ಕೊಂಡಕ್ಕೆ ಕಗ್ಲಿ ಮರನ ತಂದು ಪೂರ್ತಿ ನಡೀತಿಲ್ಲ. ಪೂರ್ತಿ ಯಾವ ಮರನೂ ಮಿಕ್ಸ್ ಮಾಡೋಂಗಿಲ್ಲ. ಕಗ್ಲಿ ಮರನ ಹಾಕಬೇಕು, ಅದನ್ನೇ ಹಾಕಿ ತಾಯಿಗೆ ಕೊಂಡ ಮಾಡಬೇಕು. ನಾವು ಅಲ್ಲಿ ಇನ್ನೊಂದು ನಾವು ಅಲ್ಲಿ ಕೊಂಡೆ 12 ಗಂಟೆ ಬೀಕಿಸ್ತಾರೆ. ಅದು ಮೇಲೆ ನಾವು ಹೋಗ್ಗಂಟ ನಮ್ಮ ಇಲ್ಲಿನ ಗ್ರಾಮ ನಮ್ಮ ಮುಖಂಡರುಗಳು ಎಲ್ಲ ಹೋಗ್ಗಂಟಿವಿ. ಯಾರೂ ಪೂಜಾ ಪುಷ್ಪ ಏನು ಮಾಡೋಂಗಿಲ್ಲ. ನಾವೇ ಹೋಗಿ ಆ ಬಾಗಿಲ ಓಪನ್ ಮಾಡಿ ಇಲ್ಲಿಂದನೇ ಇಲ್ಲಿಂದ ಹೋಗಿ ನಮ್ಮ ಗ್ರಾಮದವರು ಓಪನ್ ಮಾಡಿ ಅಲ್ಲಿಂದ ಹೊರ ಕರೆದು ಆಮ್ಯಾಗ ಕೊಂಡ ತಂದುಬಿಟ್ಟು ಕೊಂಡ ಬಂದ ಮೇಲೆ ಇಲ್ಲಿ ನಮ್ಮ ಪೂಜೆ ನಡೀತಾ. ಆಮೇಲೆ ಅನಂತರ ಆಗ ನಮ್ಮ ಟೌನ್ನವರು ಶ್ರೀರಾಮ್ಪುರದವರು, ಶಂಕರಪುರ ಇರ್ಬೋದು, ಚಾಮಲಾಪುರ ಬೀದಿಯವರಾಗಿರ್ಬೋದು, ಪೂರ್ತಿ ಗ್ರಾಮದವರು ಅಲ್ಲಿ ಇನ್ನು ಪೂಜೆ ನಡೆಸ್ಕೊತಾರೆ. ಇಲ್ಲಿ ನಾಳೆ ಬೆಳಗ್ಗೆ ಮಂಗಳವಾರಕ್ಕೆ ಏನು ಮಾಡ್ತೀವಿ, ಇಲ್ಲಿ ಇನ್ನು ಮರಿ ಕಡಿಬೇಕಾದ್ರೆ ನಾವು ಇಲ್ಲಿಂದ ಗ್ರಾಮದವರು ಸುಮಾರು ಕಮ್ಮಿ 100-150 ಮರಿ ಗಂಟ ಅಲ್ಲಿ ಗ್ರಾಮದಲ್ಲಿ ನಾವು ಮರಿ ಕಡಿದು ತಂದು ಮರಿ ಕಡಿಯೋದು ಅಲ್ಲೇ ಅಟ್ಟಿ ಮರ ಈ ತಾಯಿಗ ಸಪೋರ್ಟ್ನೇ ಇದು. ಈ ತಾಯಿಗ ಸಪೋರ್ಟ್ನೇ ಇದೆ. ಈ ತಾಯಿಗೆ ಅಕ್ಕ ತಂಗಿಯವರು ಅವರು ಬಿಸಿಲು ಮಾರಮ್ಮ ಅಂತ ಅವ್ರ ತಂಗಿ ಅವರಕ್ಕ ಅವರು ಇವರು ಅಕ್ಕ ತಂಗಿಯವರು ಒಟ್ಟಿಗೆದವರು ಏನೋ ಕಾರಣದಿಂದ ಹಿಂದಕ್ಕಾದ್ರೆ ಏನೋ ನಡೆದಿರುತ್ತೆ. ಆಗ ಅವ್ರನ್ನ ಅಲ್ಲ ಹಾಕಿದ್ರು, ಇವರು ಇಲ್ಲಿ ಉಳ್ಕೊಂಡ್ರು. ಅದು ಕಾರಣ ನಾವು ಪೂರ್ತಿ ನಿಮಗೆ ಹೇಳೋಕ್ಕಾಗಲ್ಲ ಅಂತ ಇಲ್ಲ ಅರಿವರು ಅದು ಕಾರಣ ಗೊತ್ತು. ಆದ್ರೆ ನಾವು ಹೇಳ್ಬಾರ್ದು ಅದನ್ನು. ಏನೋ ಕಾರಣ ಅಂತಂದು ಅವರು ಅಲ್ಲಿ ಉಳ್ಕೊಂಡ್ರು, ಇವರು ಉಳ್ಕೊಂಡ್ರು ಎಂದ ಒಳ್ಳೆ ರೀತಿಯಲ್ಲಿ 4 ಕೊಂಬು ಅಂದರೆ ನಮ್ಮ ಇಲ್ಲಿ ಕುರುಬರು ಇರ್ಬೋದು, ಕುಂಬಾರರು ಇರ್ಬೋದು, ಉಪ್ಪಾರ ಜನ ಇರ್ಬೋದು, ಲಿಂಗಾಯತರು ಇರ್ಬೋದು, ಮುಸ್ಲಿಮು ಬಂದವರವರೇ ಎಲ್ಲ ಪೂರ್ತಿ ಮತ್ತು ಮಡುವ ಸಂಘಗಳು ಇರ್ಬೋದು, ಎಲ್ಲ ಜನಾಂಗನೂ
ಒಗ್ಗೂಡಿ ಒಂದು ಗಲಾಟೆ ಕಾರಣಕ್ಕೆ ಏನು ತೊಂದಿಲ್ಲದ ರೀತಿ ಹಬ್ಬನ ನಡೆಸ್ಕೊಂಡು ಹೋಗ್ತಿದ್ದೀನಿ. ಇವತ್ತು ಪೊಲೀಸ್ ಸಿಬ್ಬಂದಿಗಳು ಬರ್ತಾರೆ, ಅವ್ರಿಗೆ ನಾವೇನೋ ತೊಂದರೆ ಅವ್ರಿಗೇನೋ ಸೈಡೆ ಹಿರಿ ಸಮಿತಿ ಇರ್ತಾರೆ. ನಮ್ಮನ್ನೇ ಹುಡುಗರು ಯುವಕರು ಎಲ್ಲ ಇದು ಮಾಡಿ ಮಾಡ್ಕೊಡ್ತಾರೆ. ನಮಸ್ಕಾರ. ವಿಶೇಷತೆ ಏನಾದರೂ ಪುರಾಣ ಕಾಲದ ಇಲ್ಲ ಇಲ್ಲೇ ಮೂಡ್ರದ್ದು ಹಬ್ಬ ವಿಶೇಷ ವರ್ಷಕ್ಕೊಂದ್ಸತಿ ಹಬ್ಬ ಮಾಡ್ತೀವಿ. ಎಲ್ಲ ಒಟ್ಟಿಗೆ ಸೇರ್ಕೊಂಡು ಎಲ್ಲ ಕೋಮನವರು ಸೇರಿ ಹಬ್ಬ ಮಾಡ್ತೀವಿ. ಅದು ನಂದಿನ ಹುಡುಗ ಶ್ರೀರಾಮಪುರ ಅದು ಸೇರೋದೆ, ನಮಗೂ ಸೇರೋದು ಅದು ಯಾವುದು ವಿಶ್ವಮಾರಮ್ಮ ಅವರು ನಾವು ಕಮೆಂಟಾಗೆ ಮಾಡ್ತೀವಿ. ಅವರಿಂದ ನಾವು ಮಾಡೋಕ್ಕಾಗಲ್ಲ, ನಾವಿಂದ ಅವರು ಮಾಡೋಕ್ಕಾಗಲ್ಲ. ಆ ರೀತಿ ಹಬ್ಬ ಮಾಡ್ತೀವಿ. ಸಂಪುಟ ಪೂಜೆ ನಡೀತದೆ. ಇವಾಗ ಇಲ್ಲಿಂದ ಒಪ್ಪತ್ತಿಂದ ಹೋಗ್ತಾರಲ್ಲ ಮತ್ತೆ ಎಣ್ಣೆ ತೆಗೆಯೋದಕ್ಕೆ ಇಲ್ಲಿಂದಲೇ ಹೋಗ್ತಾರ? ಅಲ್ಲಿರೋರೇ ಮಾತಾಡ್ತಾರೆ. ಇಲ್ಲಿರೋರೇ ನಾವೇ ಇಲ್ಲಿಂದ ಮರ ತರೋರು ನಾವೇ. ಮರ ತಗೊಂಡು ಕದ್ರಿ ಮರನೇ ತರಬೇಕು. ಕದ್ರಿ ಮರ ತಂದು ಹಾಕಿ ಬೇಯಿಸ್ತಾರೆ ಅವರು. ಆಮೇಲೆ ಕೊಂಡೆ ಪೂಜೆ ಮಾಡೋರು ಅವರು, ಕೊಂಡೆ ಆಯೋರು ನಮ್ಮವರು. ನಮ್ಮದು ಸತ್ವ ಸ್ವರೂಪನೇ ನಮಗೆ ಇರ್ತದಲ್ಲ, ಅವತ್ತು ಟೈಮ್ ಬಿದ್ದು ಎತ್ಕೊಂಡು ನಾವು ಹೋಗಿ ಅದನ್ನು ಪೂಜೆ ಮಾಡಿ ಆಗ್ಬಿಟ್ಟು ಬಂದು ಆಮೇಲೆ ಯಾರ್ಯಾರು ಆಯ್ತಾರೆ. ಆಮೇಲೆ ಬಿಡಿ ಸತ್ಯ ಆದಮೇಲೆ ಬೇರೆಯವರು ಯಾರು ಆಯ್ಬೋದು, ಅದಕ್ಕೇನು ತಪ್ಪಿಲ್ಲ. ಹಂಗೆ ಆಯ್ಕೊಂಡು ಮಾಡ್ತೀವಿ. ಇದು ಯಾವಾಗ ನೆಲೆ ಆಗಿರೋ ದೇವಸ್ಥಾನ ಯಾವಾಗ ನೆಲೆ ಆಗಿದ್ದ ನೆಲೆಯಾಗಿ 200 ವರ್ಷಗಳಿಂದ ಪುರಾಣ ಕಾಲದಲ್ಲಿ ಹಂತವಾಗಿ ಚೇಂಜ್ ಮಾಡ್ಕೊಂಡು ಹೋಗಿದ್ದೀವಿ. ಪುರಾಣ ಕಾಲದಲ್ಲಿ ಇದೆ. ಈಗ ನಮ್ಮ ತಾತನ ಕಾಲದಿಂದ ಸಣ್ಣಂಚಿತ್ತು, ಸಣ್ಣಕ್ಕೆ ಚಿಕ್ಕದಾಗಿತ್ತು. ಆಮೇಲೆ ಸೀಮಾಂಚ್ ಬಂತು, ಸೀಮಾಂಚಿಯಲ್ಲಿ ಚಾವಡಿ ಕಟ್ಟಿದ್ದು. ಆಮೇಲೆ ಹೊರಗೆ RCC ಹಾಕೊಂಡು ಸ್ವಲ್ಪ ದೊಡ್ಡ ಮಾಡ್ಕೊಂಡಿದ್ದೀವಿ. ಇತಿಹಾಸದಲ್ಲಿ ಈ ದೇವಸ್ಥಾನ ಮಾರಮ್ಮ ಜಾತ್ರೆ, ಗ್ರಾಮ ಜಾತಿ ಅರಕೆ ಎಲ್ಲ ಜಾಸ್ತಿ ಕಟ್ಕೊಂತಾರೆ. ಅರಕೆ ಎಲ್ಲ ಜಾಸ್ತಿ ಕಟ್ಕೊಳ್ತಾರೆ. ಅರಕೆ ಎಲ್ಲ ತೀರುತ್ತೆ, ಕಟ್ಕೊಂಡು ಅರಕೆ ತೀರುತ್ತೆ. ಅರಕೆ ಎಲ್ಲ ಇದು ಯಾವಾಗಲೂ ದೇವಸ್ಥಾನ ಓಪನ್ ಇರುತ್ತೆ, ಹಬ್ಬ ಮಾತ್ರ ಇಲ್ಲ, ಯಾವಾಗಲೂ ಓಪನ್ ಇರುತ್ತೆ. ಯಾವಾಗಲೂ ವಾರ ಓಪನ್ಗಳೆಲ್ಲ ಸಂಜೆ 6 ಗಂಟೆಗೆ ಓಪನ್ ಬೆಳಿಗ್ಗೆ ಇರುತ್ತೆ. ಆಮೇಲೆ ಬಂದು ಯಾವ ಟೈಮ್ಗೆ ಪೂಜಾರಿ ಕರೆದ್ರೆ ಪೂಜಾರಿ ಬಂದು ಪೂಜೆ ಮಾಡ್ಕೊಡ್ತಾರೆ. ಅದೇನಿಲ್ಲ, ನಮ್ಮ ಗ್ರಾಮದಲ್ಲಿ ಪೂಜೆ ಮಾಡೋದ್ರಲ್ಲಿ ಇಲ್ಲ ಇದ್ರು, ಅದೇನು ತೊಂದರೆ ಇಲ್ಲ. ನಮ್ಮ ಚಾಲಪುರದಲ್ಲಿ ಕೆವಡ ಮಾರಮ್ಮ ಅಂತ, ನಂಜನಗೂಡಲ್ಲಿರೋದು ಹಟ್ಟಿ ಮಾರಮ್ಮ ಅಂತ. ಆ ಬಿಸಿಲು ಮಾರಮ್ಮನ್ನೇ ನಾವು ಹಟ್ಟಿ ಮಾರಮ್ಮ. ಅದು ಹಟ್ಟಿ ಇರ್ತಿದ್ರು ಅವಾಗ. ಇವ್ರ ಅಕ್ಕ, ಅವ್ರ ತಂಗಿ, ಅಕ್ಕ ತಂಗಿ. ನಾವು ಇಲ್ಲಿ ಒಳಕರಿಂದ ಕೇಳ್ತಕ್ಕ ಸತ್ಯ ಸೂರ್ಯಪಾನೆಲ್ಲ ತಗೊಂಡು ಕುಂತ್ಕೊಂಡು ಬಾಯಿ ಬೀಗ ಹಾಕೊಂಡು ಹೊಸ್ಕೊಂಡು ಉಪವಾಸ ಆಯಿತು ಕೇಳ್ತಕೊಂಡ್ಬರ್ತೀವಿ. ಕೇಳ್ತಕೊಂಡ್ಬಂದು ಹೊರ ತೆಗಿತೀವಿ. ಇಲ್ಲಿ ಹೊರ ತಗೊಂಡು ತಿರ್ಗಿ ನಾವು ನೈಟೆಲ್ಲ ಹೋಗಿ ಮರ ತರ್ತೀವಿ ಅಲ್ಲಿಗೆ ಕೊಂಡಾಯಕ್ಕೆ. ಅಲ್ಲಿ ಮರ ಹಾಕಿ ಬೇಯಿಸಿ ಪೂಜೆ ಮಾಡಿ. ಈಗ ಅದು ಕೆಂಡ ನಡೀತಿದೆ, ಇವಾಗ ನಡೀತಿದೆ. ಅಲ್ಲಿ ಹೊರ ತೆಗೆದು ಕುಣಿದು ತಾಯಿಗೆ ಅಲ್ಲಿ ಹೊರ ತೆಗೆದು ಕುಣಿದು ಆಮೇಲೆ ಕೊಂಡಾಯಕ್ಕೆ ಸ್ವಲ್ಪ ಸುದ್ದಿ ಕೊಡೋಕೆ ಕೊಂಡಾಯಕ್ಕೆ ಬರ್ತೀವಿ. ಅಲ್ಲಿರೋರು ತಾಯಿಗೆ ಹೊರ ತೆಗೆದ್ಬಿಟ್ಟು ಅಲ್ಲಿ ಹೋಗ್ತೀವಿ. ಅಲ್ಲಿ ಬಂದು ಈಗ ತಾಯಿಗೆ ಪೂಜೆ 3 ಗಂಟೆ ರಾತ್ರಿ ಗಂಟೆ ಮಾಡ್ತೀವಿ. ಆಮೇಲೆ ಮಡ ಹೋಗ್ತೀವಿ. ಮಾಡೋದು ಧೂಳು ಮರಿ ಹೊಡೆದು ಎಲ್ಲ ಸತ್ತೆಲ್ಲ ಹೊಡೆದ್ಮೇಲೆ ಸುತ್ತ ಅಂಕೆಲ್ಲ ಸುತ್ತ ಊರಿನ ಸುತ್ತ ಎಲ್ಲ ಮಾರಿಗೆಲ್ಲ ಇದೇ ಇರ್ತಾರಲ್ಲ, ಅದಕ್ಕೆ ಅವ್ರಿಗೆ ಒಂದು ಅನ್ನಾಹಾರ ಹಾಕ್ತೀವಿ. ಗ್ರಾಮದಲ್ಲಿ ಕಾಳು ಕಾಯ್ತಾರಲ್ಲ, 3 ಸುತ್ತ ಕಾಯಿ ಕಾಯ್ತಾರಲ್ಲ ಮಾರಿರು, ಅವ್ರಿಗೆಲ್ಲ ಅನ್ನಾಹಾರ ಹಾಕೋದು ಹಾಕ್ತೀವಿ. ಭಾಳ ವಿಶೇಷವಾಗಿ ನಡೀತದೆ. ಪ್ರತಿ ವರ್ಷ ನಡೀತಾರೆ. ಎಲ್ಲ ಕೆಲವೊಂದು 3 ವರ್ಷ 4 ವರ್ಷ ಆದಲ್ಲ, ಯಾವತ್ತೂ ನಿಂತಿಲ್ಲ. ಫೆಬ್ರವರಿಗೆ ಯಾವ ಡೇಟ್ ನಮ್ಮ ಉತ್ತರಿ ಮಾರಮ್ಮನ ಡೇಟ್ ಬೀಳುತ್ತೆ ನೋಡಿ, ಆ ಡೇಟ್ಗೆ ನಮಗೆ ಗೋಟಳ್ಳಿ ಮಾರಮ್ಮ ತಿಳ್ಕ ನಂಜನಗೂಡು ತಾಲೂಕು ಸುತ್ತಮುತ್ತ ಮೈಸೂರು ಜಿಲ್ಲೆಯಲ್ಲಿ ಫುಲ್ ಹಬ್ಬ ಇದು. ಗೋಟಳ್ಳಿ ಮಾರಮ್ಮ ದಿನಕ್ಕೆ ಈ ಮಾರಮ್ಮ ಎಲ್ಲ ಕೋಮನವ್ರು ಇದ್ದೀವಿ. ಎಲ್ಲ ಎಣ್ಣೆ ತಂದಿರೋ ಉಪ್ಪಾರು ಜಾಸ್ತಿ ಇದ್ದೀವಿ, ಮಾಡ್ತೀವಿ. ಕುರುಬ ಜನಾಂಗ, ಉಪ್ಪಾರ ಜನಾಂಗ, ಲಿಂಗಾಯತ ಜನಾಂಗ, ಕುಂಬಾರ ಜನಾಂಗ 4 ಕೋಮು ಒಗ್ಗಟ್ಟಾಗಿ ರಾಮದೇವತೆ ಹಬ್ಬ ಮಾಡೋದು. ಯಾವುದೇ ಗಲಾಟೆ ಕಷ್ಟ ಹಬ್ಬ ಭೇದ ಎಲ್ಲ ಒಟ್ಟಿಗೆ ಮಾಡಿ ತಾಯಿನ ಸೇವೆ ಮಾಡ್ತೀವಿ.